ನಾಮಫಲಕ ಅಳವಡಿಕೆಗೆ ವಿಸ್ತರಣೆಯಾದಂತಹ ಗಡುವು ಮುಗಿದು ಬೆನ್ನಲ್ಲೇ ಈಗ ಬಿಬಿಎಂಪಿ ಅಧಿಕಾರಿಗಳು ಯಾವ್ಯಾವ ಕಡೆಗಳಲ್ಲಿ ಇನ್ನೂ ಈ ನಾಮಫಲಕ ಅಳವಡಿಕೆ ಮಾಡಿಲ್ವೋ ಅಂತ ಕಡೆ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಕನ್ನಡ ನಾಮಫಲಕ ಅಳವಡಿಕೆ ಮಾಡದ ಅಂಗಡಿಗಳ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ರದ್ದುಗೊಳಿಸಲಾಗ್ತಾ ಇದೆ. ಇವತ್ತು ಕೂಡ ಮುಂದುವರಿತಾ ಇದೆ ಬಿಬಿಎಂಪಿಯ ಈ ಕಾರ್ಯಾಚರಣೆ. ನಿನ್ನೆ ಮಾಲ್ ಆಫ್ ಏಷ್ಯಾದಲ್ಲಿ 17 ಅಂಗಡಿಗಳ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಲಾಗಿತ್ತು. ಇಂದು ಬೆಂಗಳೂರಿನ 8 ವಲಯದಲ್ಲೂ ಬಿಬಿಎಂಪಿ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೆ. ನಾಮಫಲಕವನ್ನ ಇನ್ನೂ ಒಟ್ಟು 625 ಉದ್ದಿಮೆದಾರರು ಅಳವಡಿಕೆ ಮಾಡಿಲ್ಲ. ಮಹದೇವಪುರ ಜೊತೆಗೆ ಬೆಂಗಳೂರು ಪೂರ್ವ ದಕ್ಷಿಣ ವಲಯದಲ್ಲಿ ನಾಮಫಲಕ ಅಳವಡಿಕೆಗೆ ಉದ್ದಿಮೆದಾರರು ಹಿಂದೇಟು ಹಾಕ್ತಾ ಇರೋದು ಕಂಡು ಬರ್ತಾ ಇದೆ. ಹೀಗಾಗಿ ತಾತ್ಕಾಲಿಕವಾಗಿ ಲೈಸೆನ್ಸ್ ರದ್ದುಗೊಳಿಸುವಂತಹ ಕಾರ್ಯಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗ್ತಾ ಇರೋದು ತಿಳಿದು ಬರ್ತಾ ಇದೆ. ಇವತ್ತು ನಾನಾ ಸಮಸ್ಯೆಗಳಿದ್ದಾವೆ ಕರ್ನಾಟಕದಲ್ಲಿ. ಆ ಪ್ರಾದೇಶಿಕವಾದಂತಹ ಅನೇಕ ಸಮಸ್ಯೆಗಳು ಕರ್ನಾಟಕದಲ್ಲಿದ್ದಾವೆ. ಇವತ್ತು ಆ ಸಮಸ್ಯೆಗಳಿಗೆ ಉತ್ತರವನ್ನು ಹುಡುಕಬೇಕಾದಂಥ ಸಂದರ್ಭದಲ್ಲಿ ನಮ್ಮನ್ನು ಆಳುವಂಥ ಪಕ್ಷಗಳು, ಸರ್ಕಾರಗಳು ಭಾರಿ ಜವಾಬ್ದಾರಿಯಿಂದ, ಭಾರಿ ಎಚ್ಚರಿಕೆಯಿಂದ ಸಮಗ್ರವಾಗಿ ಅಭಿವೃದ್ಧಿಯ ವಿಚಾರವನ್ನು ಇಟ್ಟುಕೊಂಡು ಕೆಲಸ ಮಾಡಬೇಕಾಗತ್ತೆ. ಯಾಕೆಂದರೆ ಅಲ್ಲಲ್ಲಿ ಬೇರೆ ಥರದ ಒಡಕು ಧ್ವನಿಗಳು ಕೇಳಬಾರದು ಅನ್ನೋ ಕಾರಣಕ್ಕೋಸ್ಕರ ನಾವು ಕರ್ನಾಟಕದ ಸರ್ಕಾರದ ಮುಂದೆ ಪ್ರತಿ ಸಂದರ್ಭದಲ್ಲೂ ಸಹ ಒಂದು ಮೈಸೂರು, ಒಂದು ಬೆಂಗಳೂರು, ಇನ್ಯಾವುದು ಒಂದು ಉತ್ತರ ಕರ್ನಾಟಕ, ಅಖಂಡವಾದ ಕರ್ನಾಟಕ ಅಲ್ಲ. ಅಖಂಡವಾದ ಕರ್ನಾಟಕ ಅನಿಸ್ಕೋಬೇಕಾದ್ರೆ ಎಲ್ಲ ಭಾಗಗಳನ್ನು ಅಭಿವೃದ್ಧಿಯ ಹಾದಿಯಲ್ಲಿ ಕೊಂಡೊಯ್ಯಬೇಕು ಅಂತ ಹೇಳಿ ಎಲ್ಲ ಸರ್ಕಾರಗಳು ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಇನ್ನು ಯಾಕೆ ಕೆಲ ಉದ್ದಿಮೆದಾರರು ನಾಮಫಲಕ ಅಳವಡಿಕೆಗೆ ಹಿಂದೇಟು ಹಾಕ್ತಾ ಇದ್ದಾರೆ? ಇಚ್ಛಾಶಕ್ತಿಯ ಕೊರತೆನಾ ಅಥವಾ ನಾಮಫಲಕಗಳು ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ ಅನ್ನುವಂತಹ ಕೊರಗ ಯಾವುದು ಅಂತ? ಮಮತಾ, ಕೆಲವೊಂದಿಷ್ಟು ಜನರಿಗೆ ಇಚ್ಛಾಶಕ್ತಿಯ ಕೊರತೆನೂ ಇದೆ, ಕೆಲವೊಂದಿಷ್ಟು ಜನರಿಗೆ ನಾಮಫಲಕದ ಕೊರತೆನೂ ಕೂಡ ಇರುವಂತದ್ದು. ನಾವು ಆರ್ಡರ್ ಮಾಡಿದ್ವಿ, ಇನ್ನು ಕೂಡ ನಾಮಫಲಕ ಬಂದಿಲ್ಲ ಅಂತ ಹೇಳಿ ಬಿಬಿಎಂಪಿ ಅಧಿಕಾರಿಗಳಿಗೆ ಉದ್ದಿಮೆದಾರರು ಸಬೂಬನ್ನ ಹೇಳ್ತಾ ಬರ್ತಾ ಇದ್ದಾರೆ. ಈ ಸುಮಾರು 2 ಸಲ ಗಡುವು ಕೊಟ್ಟರು ಕೂಡ 2 ಸಲ ಅದು ಎಚ್ಚೆತ್ಕೊಂಡು ನಾಮಫಲಕವನ್ನ ಅಳವಡಿಸಿಲ್ಲ. ಬೆಂಗಳೂರಿನ 8 ವಲಯಗಳಲ್ಲೂ ಕೂಡ 625 ಉದ್ದಿಮೆದಾರರು ಇನ್ನು ಕೂಡ ಅಳವಡಿಸಿದ ಕಾರಣ ನಿನ್ನೆ ಯಲಹಂಕ ವಲಯದ ಮಾಲ್ ಆಫ್ ಏಷ್ಯಾ ಒಳಗಡೆ ಇದ್ದಂತ 17 ಅಂಗಡಿಗಳಿಗೆ ಬೀಗವನ್ನ ಜಡಿದಿದ್ದಾರೆ. ಇವತ್ತು ಅದರ ಮುಂದುವರೆದ ಭಾಗವಾಗಿ ದಾಸರಳ್ಳಿ, ದಕ್ಷಿಣ ವಲಯ, ಪೂರ್ವ ವಲಯ ಮತ್ತೆ ಯಲಹಂಕ ವಲಯದಲ್ಲೇನೆ ಇನ್ನಷ್ಟು ಅಂಗಡಿಗಳನ್ನು ಬೀಗ ಹಾಕ್ತೀವಿ ಅಂತೇಳಿ ಪೂರ್ವ ತಯಾರಿಯನ್ನ ಬಿಬಿಎಂಪಿ ಅಧಿಕಾರಿಗಳು ಮಾಡ್ಕೊಳ್ತಾ ಇರುವಂತದ್ದು. ಇವತ್ತು ಎಷ್ಟು ಬೀಗ ಹಾಕಿದ್ದಾರೆ ಮತ್ತೆ ಹೇಗೆ ಕಾರ್ಯಾಚರಣೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳು ಮಾಹಿತಿ ಬಿಟ್ಕೊಟ್ಟಿಲ್ಲ. ಆದ್ರೆ ಕ್ರಮ ಜರುಗಿಸೋದಂತೂ ಸತ್ಯ. ಅವರ ಕನ್ನಡ ನಾಮಫಲಕ ಹಾಕಿದ ನಂತರ ನಾವು ಬೀಗ ಓಪನ್ ಮಾಡಿ ಲೈಸೆನ್ಸ್ ಕೊಡ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಈಗ 625 ಉದ್ದಿಮೆದಾರರ ವಿರುದ್ಧ ಕ್ರಮ ಜರುಗಿಸಲಿಕ್ಕೆ ಮುಂದಾಗಿರುವಂತದ್ದು. ಮಮತಾ, ಧನ್ಯವಾದ ಲೋಕೇಶ್.